ಮನದ ಅರಿವು ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಸಾವಿನ ನಂತರ ಆತ್ಮದ ಪ್ರಯಾಣ ಹೇಗಿರುತ್ತದೆ? ಗರುಡ ಪುರಾಣ ಹೇಳುವುದು ಏನು? ಗರುಡ ಪುರಾಣದಲ್ಲಿ ಹೇಳುವ ಹಾಗೆ ಮರಣದ ನಂತರ ಏನಾಗುತ್ತದೆ, ಕರ್ಮದ ಫಲಗಳು ಮತ್ತು ಜೀವನದ ನಿಜವಾದ ಉದ್ದೇಶವೇನು ವಿವರವಾಗಿ ವಿವರಿಸುತ್ತದೆ. ಇದು ಸರಿಯಾದ ನಡವಳಿಕೆ ಅಗತ್ಯ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಬೇಕು ಎಂದು ಹೇಳುತ್ತದೆ. ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಆತ್ಮವು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತವಾಗಲು ಬಯಸುತ್ತದೆ. ಮೋಕ್ಷವು ಆತ್ಮದ ನಿಜವಾದ ಗುರಿಯಾಗಿದೆ. ಗರುಡ ಪುರಾಣದ ಪ್ರಕಾರ ಸಾವು ಸಂಭವಿಸಿದ ನಂತರ ಆತ್ಮವು ಈ ಭೌತಿಕ ದೇಹವನ್ನು ಬಿಟ್ಟು ತನ್ನ ಮುಂದಿನ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ. ನಮ್ಮ ಕರ್ಮಗಳ ಲೆಕ್ಕ ಯಮನ ಬಳಿ ಇರುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಮಾಡಿದ ಎಲ್ಲಾ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ಅವನು ಎಣಿಸುತ್ತಾನೆ. ಇದರರ್ಥ ಒಳ್ಳೆಯ ಕಾರ್ಯಗಳನ್ನು ಮಾಡುವವರು ಸ್ವರ್ಗವನ್ನು ಪಡೆಯುತ್ತಾರೆ, ಪಾಪಗಳನ್ನು ಮಾಡುವವರು ನರಕವನ್ನು ಅನುಭವಿಸಬೇಕಾಗುತ್ತದೆ. ನಮ್ಮ ಜೀವನದಲ್ಲಿ ನಾವು ಭೇಟಿಯಾಗುವ ಜನರ ಸಹವಾಸವು ನಮ್ಮ ಕರ್ಮದ ಫಲಿತಾಂಶಗಳ ಮೇಲೆ ಪರಿಣಾಮ ಬೀರುತ್ತದೆ. ಆ ಪರಿಣಾಮವು ಸಾವಿನ ನಂತರವೂ ಮುಂದುವರಿಯುತ್ತದೆ. ಆದ್ದರಿಂದ ಉತ್ತಮ ಸಂಪರ್ಕಗಳನ್ನು ಬೆಳೆಸಿಕೊಳ್ಳುವುದು ಅವಶ್ಯಕ. ಮರಣದ ನಂತರ ಆತ್ಮವನ್ನು ಯಮನಲ್ಲಿಗೆ ಕಳಿಸಲಾಗುತ್ತದೆ. ಅಲ್ಲಿ ಆತ್ಮವು ತನ್ನ ಕರ್ಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯುತ್ತದೆ. ಒಳ್ಳೆಯ ಕರ್ಮವಿದ್ದರೆ ಸ್ವರ್ಗ ಸಿಗುತ್ತದೆ, ಕೆಟ್ಟ ಕರ್ಮಗಳಿದ್ದರೆ ನರಕ ಅನುಭವಿಸಬೇಕಾಗುತ್ತದೆ. ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಜನರು ಸಾವಿನ ನಂತರವೂ ಶಾಂತಿಯನ್ನು ಕಂಡುಕೊಳ್ಳುತ್ತಾರೆ. ಅವರು ಸಂತೋಷದ ಹಂತದಲ್ಲಿ ಮುಂದುವರಿಯುತ್ತಾರೆ. ಅದಕ್ಕಾಗಿಯೇ ಉತ್ತಮ ಆಚರಣೆಗಳು ಮತ್ತು ಸೇವಾ ಕಾರ್ಯಗಳನ್ನು ನಡೆಸುವುದು ಅವಶ್ಯಕ. ಪೂಜೆ, ಉಪವಾಸ ಮತ್ತು ಇತರ ಧಾರ್ಮಿಕ ಆಚರಣೆಗಳು ಪುಣ್ಯವನ್ನು ಹೆಚ್ಚಿಸುತ್ತವೆ. ಇದು ಸಾವಿನ ನಂತರ ಆತ್ಮದ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಪ್ರಪಂಚದ ಭ್ರಮೆಯನ್ನು ತಡೆದುಕೊಳ್ಳುವುದು ಅವಶ್ಯಕ. ಭ್ರಮೆಗೆ ಬಲಿಯಾಗದೆ ನಿಜವಾದ ಧ್ಯಾನವನ್ನು ಅಭ್ಯಾಸ ಮಾಡುತ್ತಾ ಜೀವನವನ್ನು ನಡೆಸಬೇಕು. ಭ್ರಮೆಗಳನ್ನು ಜಯಿಸಿದಾಗ ಮಾತ್ರ ಮೋಕ್ಷದ ಹಾದಿಗಳು ತೆರೆದುಕೊಳ್ಳುತ್ತವೆ ಎಂದು ಗರುಡ ಪುರಾಣ ಹೇಳುತ್ತದೆ.